ಯುಗಾದಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ಜ್ಯೋತಿ. ಹೊಸ ಸಂವತ್ಸರದ ಆರಂಭಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀವಿ. ಈ ಯುಗಾದಿ ಎಲ್ಲರ ಬಾಳಲ್ಲಿ ಕಷ್ಟವನ್ನ ಪರಿಹರಿಸಿ ಸುಖವನ್ನ ಪ್ರಾಪ್ತಿ ಮಾಡಲಿ ಅಂತ ನಾವೆಲ್ಲರೂ ಬಯಸ್ತಾ ಇದ್ದೀವಿ. ನಮ್ಮ ಹಿಂದೂ ಧರ್ಮದ ಪ್ರಕಾರವಾಗಿ ನಮಗೆ ಯುಗಾದಿ ಹೊಸ ವರ್ಷ. ಹಾಗಾಗಿ ಪಂಚಾಂಗದ ಪ್ರಕಾರವಾಗಿ ಪ್ರಪಂಚದ ಭವಿಷ್ಯ ಹೇಗಿದೆ, ನಮ್ಮ ಭವಿಷ್ಯ ಹೇಗಿದೆ, ಇದನ್ನ ತಿಳ್ಕೊಳ್ಳೋದು ಈ ಕಾರ್ಯಕ್ರಮದ ಮೂಲ ಉದ್ದೇಶ. ಹಾಗಾಗಿ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಇದು ಇವತ್ತಿನ ವಿಶೇಷ ಯುಗಾದಿ ಭವಿಷ್ಯ. ಓಕೆ ವೀಕ್ಷಕರೇ, ನಮ್ಮ ಜೊತೆಗೆ ಖ್ಯಾತ ಆಧ್ಯಾತ್ಮಿಕ ಚಿಂತಕರು ಮತ್ತು ಜ್ಯೋತಿಷಿಗಳಿದ್ದಾರೆ ಇಬ್ರು. ಅವ್ರನ್ನ ಬರಮಾಡ್ಕೊಳ್ಳೋಣ. ಮೊದಲಿಗೆ ನಮ್ಮ ಜೊತೆಗೆ ಶ್ರೀ ರೇಣುಕಾರಾಧ್ಯ ಗುರುಜಿ ಇದ್ದಾರೆ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಃಶಿವಾಯ. ಇನ್ನು ಶ್ರೀರಾಮ್ ಭಟ್ ಗುರುಜಿ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಅವ್ರನ್ನೂ ಕೂಡ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ವಾಗೀಶಾದ್ಯ ಸುಮನಸ ಸರ್ವಾರ್ಥಾನಾಮುಪಕ್ರಮೇ ಯನ್ನತ್ವಾ ಕೃತಕೃತ್ಯಾ ಸ್ಯುಃ ತನ್ನಮಾಮಿ ಗಜಾನನಂ. ಅಭಿಮಾನ ದೇವತೆಯ ಅಂತ ಗಣಪತಿಯನ್ನೇ ಸ್ಮರಿಸುತ್ತಾ ಎಲ್ಲರಿಗೂ ಕೂಡ ನಮಸ್ಕಾರಗಳು. ಓಕೆ, ತಮ್ಮಿಬ್ಬರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ಮೊದಲೇದಾಗಿ ಗುರುಗಳೇ, ವಿಶ್ವಾವಸು ನಾಮ ಸಂವತ್ಸರ ಹೇಗಿದೆ, ಈ ಯುಗಾದಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ? ಖಂಡಿತ. ವಿಶ್ವಾವಸುನಾಮ ಸಂವತ್ಸರ ಅಂದರೆ ವಿಶ್ವಕ್ಕೆ ಒಳಿತನ್ನು ಮಾಡತಕ್ಕಂಥದ್ದು. ಅಂದರೆ ವಿಶ್ವವನ್ನು ಅಥವಾ ಭೂಮಂಡಲವನ್ನು ಶಾಂತಿಯಿಂದ ಇಡ್ತಕ್ಕಂಥದ್ದು, ಹಸಿರಾಗಿರ್ತಕ್ಕಂಥದ್ದು. ಹಸಿರು ಅಂದರೆ ಭೂಮಂಡಲದಲ್ಲಿ ವಾಸಿಸ್ತಕ್ಕಂಥ ಎಲ್ಲ ಜಂತುಗಳಿಂದ ಹಿಡಿದು ಮನುಷ್ಯರಿಂದ ಹಿಡಿದು ಪ್ರಾಣಿ ಪಕ್ಷಿಗಳಿಂದ ಹಿಡಿದು ಎಲ್ಲರನ್ನೂ ಕೂಡ ಸುಖವಾಗಿರ್ತಕ್ಕಂಥದ್ದು ಅನ್ನೋ ರೀತಿಯಲ್ಲಿ ಇರುವಂಥದ್ದು. ವಿಶ್ವಾವಸುನಾಮ ಅಂದರೆ ಭೂಮಂಡಲದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಸುಖ, ಶಾಂತಿ, ನೆಮ್ಮದಿಯನ್ನು ಕೊಡಬೇಕು ಅನ್ನೋ ರೀತಿಯಲ್ಲಿ ಇರುವಂಥದ್ದು. ಆ ಹೆಸರೇ ಆ ರೀತಿಯಲ್ಲಿ ಹೇಳ್ತಕ್ಕಂಥದ್ದಾಗಿರೋದ್ರಿಂದ ನೂತನ ಸಂವತ್ಸರ ಅಂತಕ್ಕಂಥದ್ದು ಯುಗಾದಿಯಿಂದ ಪ್ರಾರಂಭವಾಗುವುದರಿಂದ ನಮ್ಮದೆಲ್ಲವೂ ಕೂಡ ಪ್ರಕೃತಿಯೇ ಬದಲಾಗ್ತಕ್ಕಂಥದ್ದು, ಪ್ರಕೃತಿಯೇ ಹೊಸತನ್ನು ತರುವಂಥ ಸಂದರ್ಭಕ್ಕೆ ನಮ್ಮದು ಯುಗಾದಿ ಅಂತಕ್ಕಂಥದ್ದು ಬರುವಂಥದ್ದು. ಈ ನೂತನ ಸಂವತ್ಸರ ಅಂತಕ್ಕಂಥದ್ದು ರಾಜನ ಆಧಾರದ ಮೇಲೆ, ಸಂವತ್ಸರ ಹೇಗೆ ವಿಶ್ವಾವಸುನಾಮ ಸಂವತ್ಸರ ಅಂತಕ್ಕಂಥದ್ದು ಹೇಗೆ ಒಳಿತನ್ನು ಮಾಡಬೇಕು ಅನ್ನೋ ರೀತಿಯಲ್ಲಿ ಇರ್ತದೋ ಅದೇ ರೀತಿಯಲ್ಲಿ ಅಲ್ಲಿ ಬರ್ತಕ್ಕಂಥ ನವನಾಯಕರು ಅಂತಕ್ಕಂಥದ್ದು ಇಲ್ಲಿ ಪಾತ್ರವನ್ನು ವಹಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿನೇ ಸಂವತ್ಸರದಲ್ಲಿ ಒಳಿತನ್ನು ಹೆಚ್ಚಾಗಿ ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಈ ಯುಗಾದಿಯನ್ನು ಆಚರಣೆ ಮಾಡ್ತಕ್ಕಂಥದ್ದು, ಪದ್ಧತಿಗಳನ್ನು ಆಚರಣೆ ಮಾಡ್ತಕ್ಕಂಥದ್ದು ಎಲ್ಲವೂ ಕೂಡ ಬರ್ತಕ್ಕಂಥದ್ದು ಅವರವರ ಕರ್ಮಫಲದ ಆಧಾರದ ಮೇಲೆ ಮತ್ತು ಅವರವರ ವೈಯಕ್ತಿಕ ಜಾತಕದ ಆಧಾರದ ಮೇಲೆ. ಆದರೂ ಕೂಡ ಭೂಮಂಡಲಕ್ಕೆ ಏನು ಬರ್ತದೆ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ಸಾಕಷ್ಟು ಎಲ್ಲ ಸಂವತ್ಸರದಲ್ಲೂ ಇದ್ದಂಥ ರೀತಿಯಲ್ಲಿ ಸಾಕಷ್ಟು ವೈರುಧ್ಯಗಳು ಇದ್ದೇ ಇರ್ತದೆ. ಮುಖ್ಯವಾಗಿರ್ತಕ್ಕಂಥದ್ದು ಏನಂದರೆ ಮಳೆ ಬೆಳೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೋಡ್ತೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಮನುಷ್ಯ ನೆಮ್ಮದಿಯಾಗಿ ಬದುಕ್ತಾನ ಅಂತಕ್ಕಂಥ ರೀತಿಯಲ್ಲಿ ನೋಡ್ತಾರೆ. ಎಲ್ಲರಿಗೂ ಆತಂಕ ಇರ್ತಕ್ಕಂಥ ಯುದ್ಧೋನ್ಮಾದಗಳೇನಾದರೂ ಆಗುತ್ತೆ ರಾಷ್ಟ್ರಗಳ ನಡುವೆ ಅಂತಕ್ಕಂಥ ರೀತಿಯಲ್ಲಿ. ಕೆಲವರಿಗೆ ಭೂಕಂಪಗಳೇನಾದರೂ ಆಗ್ಬಿಡ್ತದೆ ಅನ್ನೋ ರೀತಿಯಾದಂಥ ಮನುಷ್ಯ ಅಂದರೆ ಸಹಜವಾಗಿರ್ತಕ್ಕಂಥದ್ದು ಭಯ. ಇದನ್ನು ಒಂದು ಸರಿ ಕೇಳ್ಕೊಂಡ್ಬಿಟ್ರೆ ಒಂದು ಸಮಾಧಾನವಾಗಿರಬಹುದು ಅನ್ನೋ ರೀತಿಯಾದಂಥ ಒಂದು ಅರ್ಥವಾಗಿ ಇರ್ತದೆ ಈ ನೂತನ ಸಂವತ್ಸರ. ನೂತನ ಸಂವತ್ಸರದಲ್ಲಿ ಸಾಮಾನ್ಯವಾಗಿ ಭೂಕಂಪಗಳು ಜಾಸ್ತಿ ಆಗುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರೋದಕ್ಕೆ ದಾರಿ ಆಗ್ತದೆ. ಯಾಕೆಂದರೆ ಕುಜ ಅಂತಕ್ಕಂಥದ್ದು ನೂತನ ಸಂವತ್ಸರ ಆರಂಭದಲ್ಲಿ ನೀಚ ಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದು ಆಗಿರೋದ್ರಿಂದ ಬಲಹೀನನಾಗಿರ್ತಾರೆ. ಹಾಗಾಗಿ ಭೂಕಂಪಗಳು ಪದೇ ಪದೇ ಆಗುವಂಥ ಸಂದರ್ಭಗಳು ನಿರ್ಮಾಣವಾಗ್ತದೆ. ನೀರಿನ ಕೊರತೆಯನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗಿ ಬರ್ಬೋದು, ಅಥವಾ ಮಳೆ ಕಡಿಮೆ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಪೂರ್ತಿ ಇಲ್ಲವೇ ಇಲ್ಲ ಅಂತಲ್ಲ, ಕಡಿಮೆ ಪ್ರಮಾಣದಲ್ಲಿ ಆಗ್ತಕ್ಕಂಥ ಸಂದರ್ಭಗಳು ಬರುವಂಥದ್ದು. ಮೂಲವಾಗಿ ಇರ್ತಕ್ಕಂಥದ್ದು ರೈತರು ಈ ಯುಗಾದಿಯನ್ನು ಬಹಳ ಮುಖ್ಯವಾಗಿ ಆಚರಣೆಯನ್ನು ಮಾಡ್ತಾರೆ. ಯಾಕೆಂದರೆ ಇದನ್ನು ನೋಡ್ತಾರೆ, ಕಾರ್ಯಕ್ರಮವನ್ನು ಆಗ್ಬೋದು, ಪಂಚಾಂಗವನ್ನಾದರೂ ಆಗ್ಬೋದು. ರೈತರು ಯಾಕೆ ನೋಡ್ತಾರೆ ಅಂದರೆ ಎಲ್ಲ ಮನುಷ್ಯ ಕುಲಕ್ಕೆ ಬೇಕಾಗಿರ್ತಕ್ಕಂಥದ್ದು ಜೀವಜಂತುಗಳಿಂದ ಹಿಡಿದು ಆಹಾರೋತ್ಪನ್ನ ಆಗಲಿಲ್ಲ ಅಂತಂದರೆ ಮಿಕ್ಕಿದ್ದು ಯಾವುದಿದ್ರೂ ಕೂಡ ವೇಸ್ಟೇ. ಹಾಗಾಗಿ ಮಳೆ ಬೆಳೆ ಚೆನ್ನಾಗಿತ್ತು ಅಂದರೆ ಮಿಕ್ಕಿದ್ದೆಲ್ಲವೂ ಕೂಡ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶ. ಹಾಗಾಗಿ ಮಳೆ ಬೆಳೆ ಚೆನ್ನಾಗಿ ಆಗಲಿ ಅಂತಕ್ಕಂಥ ರೀತಿಯಲ್ಲಿ ಪ್ರಾರ್ಥನೆ ಮಾಡಬಹುದು ಅಷ್ಟೇ. ಬಟ್ ಸಂವತ್ಸರ ಬಂದು ಮಳೆ ಕೊರತೆ ಅನ್ನೋ ರೀತಿಯಲ್ಲಿ ಹೇಳ್ತಕ್ಕಂಥದ್ದು ಉಂಟು. ರಾಜನ ಅಧೀನವನ್ನು ನೋಡಿದಾಗ ಸಂದರ್ಭದಲ್ಲಿ ರವಿ ರಾಜನಾಗಿ ಬರ್ತಾನೆ. ರಾಜನ ಅಧೀನವನ್ನು ನೋಡಿದಾಗ ಸಾಮಾನ್ಯವಾಗಿ ಕಲಹಗಳು ಜಾಸ್ತಿ ಆಗುತ್ತೆ, ಕಳ್ಳತನಗಳು ಜಾಸ್ತಿ ಆಗುತ್ತೆ, ಮೋಸಗಳು ಜಾಸ್ತಿ ಆಗುತ್ತೆ, ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಸ್ವಲ್ಪ ಅಹಂಭಾವಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಒಬ್ಬರ ಕಾಲ ಇನ್ನೊಬ್ಬರು ಹೇಳಿತಕ್ಕಂಥದ್ದು ನಾನು ಮೇಲೂ ಅಂತಕ್ಕಂಥ ರೀತಿಯಲ್ಲಿ ಜಾಸ್ತಿ ಆಗುತ್ತೆ. ಮತ್ತು ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ಅಸೂಯೆ ಭಾವಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಒಬ್ಬರು ಸ್ವಲ್ಪ ಕಿತ್ತಾಡುವಂಥ ಪ್ರವೃತ್ತಿಗಳು ಮತ್ತು ರಾಜ ಪದವಿಯನ್ನು ಕಳೆದುಕೊಳ್ತಕ್ಕಂಥ ಪರಿಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳು ಈ ನೂತನ ಸಂವತ್ಸರದಲ್ಲಿ ಬರ್ತದೆ. ಯಾಕಂದರೆ ಆ ನವನಾಯಕರು ಅದೇ ಪ್ರಭಾವವನ್ನು ಹೇಳ್ತಕ್ಕಂಥದ್ದಾಗಿರೋದ್ರಿಂದ ಇವೆಲ್ಲ ಪರಿಣಾಮವನ್ನು
ಈ ನೂತನ ಸಂವತ್ಸರದಲ್ಲಿ ನಾವು ನೋಡಬಹುದು. ಈ ನೂತನ ಸಂವತ್ಸರದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಬಹುದು, ಘಟಿಸಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ರು. ಅದರಂತೆಯೇ ಮಳೆ ಬೆಳೆ ಎಲ್ಲವೂ ಕೂಡ ಉತ್ತಮವಾಗಿರುತ್ತಾ? ಈ ಯುಗಾದಿ ಭಾನುವಾರ ಬರ್ತಾ ಇದೆ, ಅದಾದ ನಂತರದಲ್ಲಿ ಬರುವಂತಹ ದಿನಗಳು ಯಾವ ರೀತಿಯಾಗಿರುತ್ತೆ? ಬಿಕಾಸ್ ನಾವೀಗಷ್ಟೇ ಸೂರ್ಯಗ್ರಹಣವನ್ನು ಎದುರಿಸಿ ಅದರ ಆಚೆಗೆ ಬಂದಿದ್ದೀವಿ. ಅಂದರೆ ನಮಗೆ ಗೋಚಾರ ಇಲ್ಲದೇ ಇದ್ರೂ ಕೂಡ ಅದರ ಪ್ರಭಾವ ಅಂತೂ ಇದ್ದೇ ಇರುತ್ತೆ ಅಂತ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ. ಸೊ ಹಾಗಾಗಿ ಯುಗಾದಿ ಶಾಸ್ತ್ರದ ಪ್ರಕಾರವಾಗಿ ಹೇಗಿದೆ? ನಮ್ಮ ಹಿಂದೂ ಧರ್ಮದ ಪ್ರಕಾರವಾಗಿ ಯುಗಾದಿಯ ಚಿಂತನೆ ಬಹಳ ಶ್ರದ್ಧಾಭಕ್ತಿ ಪುರಸ್ಸರವಾಗಿ ನಾವು ಯುಗಸ್ಯ ಆದಿಹಿ ಯುಗಾದಿಹಿ, ಪ್ರತಿಯೊಂದು ಯುಗವನ್ನು, ಯುಗ ಅಂತಂದರೆ ಒಂದು ಸಂವತ್ಸರ ಅಂತ ಅರ್ಥ, ಪ್ರತಿಯೊಂದು ವರ್ಷವನ್ನು ಕೂಡ ನಾವು ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಶ್ರದ್ಧಾಭಕ್ತಿ ಪುರಸ್ಸರವಾಗಿ ಸ್ವಾಗತಿಸುವಂತಹ ಒಂದು ವಿಶೇಷವಾದಂಥ ಕರ್ಮವನ್ನೇ ನಾವು ಯುಗಾದಿ ಅಂತ ಕರೀತಕ್ಕಂಥದ್ದು. ಇಲ್ಲಿ ಯುಗಾದಿಯಲ್ಲಿ ನಾವು ಸತ್ಚಿಂತನೆಗಳನ್ನು ಮಾಡ್ತಕ್ಕಂಥದ್ದು, ಒಂದು ಒಳ್ಳೆಯ ಆಲೋಚನೆಗಳನ್ನು ಮಾಡುವಂಥದ್ದು, ಮುಂದೆ ಭವಿಷ್ಯತ್ತು ಹೊಡ್ತಕ್ಕಂಥದ್ದು. ನೋಡಿ, ಫ್ಯೂಚರ್ ಈಸ್ ಫ್ಯೂಚರ್ ಅಲ್ವೇ, ಮುಂದಿನದ್ದು ಯಾರಿಗೂ ಕೂಡ ಗೊತ್ತಿಲ್ಲ, ಅನ್ನೋನ್ ಅಂತಲೇ ಕರೀತಕ್ಕಂಥದ್ದು, ಯಾರಿಗೂ ಕೂಡ ಗೊತ್ತಿಲ್ಲ. ಆದರೂ ಕೂಡ ನಾವು ಚಿಂತಿಸ್ತಕ್ಕಂಥದ್ದು ಏನಪ್ಪ ಅಂದರೆ ಹಳೆಯದೆಲ್ಲವೂ ಕೂಡ ಹಳೆಯದಾಗಿ ಹೋಗಲಿ, ಮುಂದೆ ಬರ್ತಕ್ಕಂಥದ್ದು ಹೊಸದಾಗಿರಲಿ, ನವನವೀನವಾಗಿರಲಿ. ಅರ್ಥಾತ್ ಯಾವತ್ತೂ ಕೂಡ ಸತ್ ಚಿಂತನೆ, ಸತ್ ಅಂತಂದ್ರೆ ಒಂದು ಒಳ್ಳೆಯ ಚಿಂತನೆಯನ್ನು ಮಾಡತಕ್ಕಂಥದ್ದೇ ಈ ಒಂದು ಯುಗಾದಿಯ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅಂತ ಹೇಳ್ತೇವೆ. ಅದರಲ್ಲಿಯೂ ಕೂಡ ವಿಶೇಷವಾಗಿ ಯುಗಸ್ಯ ಆದಿಹಿ, ಪ್ರತಿಯೊಂದು ಸಂವತ್ಸರಗಳಲ್ಲಿ ನಾವು 60 ಷಷ್ಠಿತಮ ಸಂವತ್ಸರ ಅಂತ ಹೇಳ್ತೇವೆ. 60 ಸಂವತ್ಸರಗಳ ಒಂದು ಚಿಂತನೆ. 60 ಸಂವತ್ಸರಗಳಲ್ಲಿ ಮನುಷ್ಯನ ಪರಮಾಯುಷ್ಯದ ಅರ್ಧ ಭಾಗವನ್ನು ಕಳೀತಾನೆ ಅಂತ ಹೇಳ್ತೇವೆ. ಒಂದು ವ್ಯಕ್ತಿಗೆ ಪರಮಾಯುಷ್ಯ ಅಂದರೆ 120 ವರ್ಷ. ಆ 120 ಪರಮಾಯುಷ್ಯದಲ್ಲಿ 60 ವರ್ಷಗಳು, ಆ 60 ವರ್ಷಗಳಲ್ಲಿ 60 ಸಂವತ್ಸರಗಳ ಚಿಂತನೆ. ಪ್ರತಿಯೊಂದು ಸಂವತ್ಸರದಲ್ಲಿಯೂ ಕೂಡ ಅದರದ್ದೇ ಆದಂತಹ ಒಂದು ಶುಭ ಫಲಗಳು. ಅದರಲ್ಲಿಯೂ ಕೂಡ ಈ ಒಂದು ವಸು ಅಂತಂದರೆ ವಸುಂಧರ, ವಸು ಅಂತಂದರೆ ಭೂಮಿ ಅಂತ ಅರ್ಥ. ವಿಶೇಷವಾಗಿ ಅಲ್ಲಿ ವಿಶೇಷವಾದಂಥ ಒಂದು ಈ ಒಂದು ಭೂಮಿಗೆ ಒಳಿತನ್ನ ಚಿಂತನೆಯನ್ನು ಮಾಡತಕ್ಕಂಥದ್ದೇ ಈ ಒಂದು ವಿಶ್ವಾವಸು ಹೇಳ್ತಕ್ಕಂಥ ನಾಮದ ಒಂದು ಸಂವತ್ಸರ. ಈ ಒಂದು ಯುಗಾದಿಯ ಪರ್ವಕಾಲದಲ್ಲಿ ಯಾವತ್ತೂ ಕೂಡ ಸತ್ಚಿಂತನೆ ಅಥವಾ ವಿಶೇಷವಾಗಿ ನಮ್ಮ ಇಷ್ಟ ದೇವತೆ ಒಂದು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ರಿಂದ ಖಂಡಿತವಾಗಿಯೂ ಹಳೇದಾಗೋಯ್ತು, ಮುಂದೆ ಹೊಸ್ತು ಬರತಕ್ಕಂಥದ್ದು ಯಾವತ್ತೂ ಕೂಡ ನಮಗೆ ಆಯುಷ್ಯ, ಆರೋಗ್ಯ, ಪೂರ್ಣವಾದಂತಹ ಒಂದು ಬದುಕು, ಯಾವತ್ತೂ ಕೂಡ ಅಪೂರ್ಣತ್ವವನ್ನು ದೂರ ಮಾಡತಕ್ಕಂಥದ್ದೇ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂತ ಹೇಳ್ತೇವೆ. ವಿಶೇಷವಾಗಿ ನಮಗೆ ಪೂರ್ಣತ್ವವನ್ನು ಕೊಡ್ತಕ್ಕಂಥದ್ದು ಈ ಒಂದು ಯುಗಾದಿ ಅಂತ ಕರೀತಕ್ಕಂಥದ್ದು. ಈ ಒಂದು ಯುಗಾದಿಯಲ್ಲಿ ಯಾವತ್ತೂ ಕೂಡ ನಮ್ಮ ಇಷ್ಟ ದೇವರ ಪ್ರಾರ್ಥನೆಯನ್ನು ಮಾಡಿ ನಮ್ಮ ಹಳೆಯದನ್ನೆಲ್ಲವನ್ನು ಕೂಡ ಮರೆತು ಹೊಸ ಬದುಕನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು. ಈ ಒಂದು ಹೊಸದರಲ್ಲಿ ವಿಶೇಷವಾಗಿ ನಾವು ಹೇಳ್ತೇವೆ ಅಲ್ವೇ, ಹೊಸದರಲ್ಲಿ ನಾವು ಏನು ನೋಡ್ತೇವೆ ಅಂತಂದರೆ ಹಳೆಯದೆಲ್ಲವೂ ಕೂಡ ಗತನ್ನ ಚಿಂತೆಯೇತ್ ಪ್ರಾಜ್ಞ ಅಂತ ಶಾಸ್ತ್ರ ಹೇಳಿದ್ರು. ಗತನ್ನ ಚಿಂತೆಯೇತ್ ಪ್ರಾಜ್ಞ ಅಂತಂದರೆ ಏನು? ಹಳೆಯದು ಏನೇನೋ ಆಗಿರುತ್ತೆ ನಮ್ಮ ಲೈಫಲ್ಲಿ, ಆ ಸ್ಟೋರಿಗಳನ್ನೆಲ್ಲವನ್ನು ಕೂಡ ಮರೆತು ನಾವು ಹೊಸ ಬದುಕನ್ನು ಹೇಗೆ ಕಟ್ಟಿಕೊಳ್ಳೋದಕ್ಕೆ ಹವಣಿಸ್ತಾ ಇರ್ತೇವೋ ಅದೇ ರೀತಿಯಲ್ಲಿ ಹಿಂದಿನ ಸಂವತ್ಸರ ಕ್ರೋಧಿನಾಮ ಸಂವತ್ಸರದ ಸಂಪೂರ್ಣವಾದಂತಹ ಕಹಿ ಘಟನೆಗಳೆಲ್ಲವನ್ನು ಕೂಡ, ಕೆಟ್ಟ ಚಿಂತನೆಗಳನ್ನೆಲ್ಲವನ್ನು ಕೂಡ ಮರೆತು ಬಿಟ್ಟು ಹೊಸ ಯುಗಾದಿ ಅರ್ಥಾತ್ ಹೊಸ ವರ್ಷವನ್ನು ನಾವು ಅತ್ಯಂತ ಆತ್ಮೀಯವಾಗಿಯೂ ಅತ್ಯಂತ ಪ್ರೀತಿಪೂರ್ವಕವಾಗಿಯೂ ಸ್ವಾಗತಿಸ್ತಕ್ಕಂಥ ಒಂದು ಚಿಂತನೆಯನ್ನೇ ಯುಗಾದಿ ಅಂತ ಕರೆದಿರತಕ್ಕಂಥದ್ದು. ರವಿ ಅಧಿಪತಿ ಆಗಿರೋದ್ರಿಂದ ಹೇಗೆ ಪ್ರಪಂಚದ ಮೇಲೆ ಅನ್ನೋದ್ರ ಬಗ್ಗೆ ಆಗ್ಲೇ ತಿಳಿಸ್ತಾ ಇದ್ರಿ. ಈಗ ಜನರಿಗೆಲ್ಲ ಕುತೂಹಲ, ನಮ್ಮ ಭವಿಷ್ಯ ಹೇಗಿದೆ, ನಮ್ಮ ರಾಶಿಗಳು ಹೇಗಿದೆ, ಇಡೀ ವರ್ಷ ನಾವು ಹೇಗೆ ಬದಲಾವಣೆಗಳನ್ನ ಕಾಣ್ತೀವಿ ಮತ್ತು ಅದಕ್ಕೆ ಬೇಕಾದಂತಹ ಒಂದಷ್ಟು ಮಾರ್ಪಾಡುಗಳನ್ನು ನಾವೇನು ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ. ಸೊ ಮೊದಲನೇದಾಗಿ ಮೇಷ ಮತ್ತು ವೃಷಭ ರಾಶಿ ಕುರಿತಾಗಿ ಶ್ರೀರಾಮ್ ಭಟ್ ಗುರುಜಿ ತಿಳಿಸ್ಕೊಡ್ತೀರಾ? ಮೊದಲನೇದಾಗಿ ಮೇಷರಾಶಿಯತ್ತ ಗಮನವನ್ನು ಹರಿಸಿದರೆ ಸಂಪೂರ್ಣವಾಗಿ ಒಂದು ವಿಶ್ವಾವಸು ಹೇಳ್ತಕ್ಕಂಥ ಒಂದು ಸಂವತ್ಸರದಲ್ಲಿ ಮೇಷರಾಶಿಯಲ್ಲಿ ಜನನವಾಗಿರ್ತಕ್ಕಂಥ ಒಂದು ವ್ಯಕ್ತಿಗಳು ವಿಶೇಷವಾಗಿ ನೋಡ್ತೀವಿ. ಅಶ್ವಿನಿ, ಭರಣಿ, ಕೃತ್ತಿಕಾ, ಪಾದಂ ಮೇಷ ಅಂತ ಹೇಳ್ತೀವಿ. ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ ಮತ್ತು ಕೃತ್ತಿಕಾ ನಕ್ಷತ್ರದ ಮೊದಲನೇ ಪಾದ, ಈ 9 ಪಾದಗಳಿಗೆ ಮೇಷರಾಶಿ ಅಂತ ಆಗುತ್ತೆ. ಯಾರ್ಯಾರು ಮೇಷರಾಶಿಯಲ್ಲಿ ಹುಟ್ಟಿರ್ತೀರಿ, ಈ ಮೇಷರಾಶಿಯಲ್ಲಿ ಜನನವಾಗಿರ್ತಕ್ಕಂಥವರಿಗೆ ಸಂಪೂರ್ಣವಾಗಿ ಒಂದು ವರ್ಷ ಆರೋಗ್ಯದಲ್ಲಿ ವಿಶೇಷವಾದಂಥ ಒಂದು ಸುಧಾರಣೆಯನ್ನು ಕಂಡೇ ಕಾಣ್ತೀರಿ. ಯಾಕಂದರೆ ಪ್ರಥಮತಃ ಪ್ರಾರಂಭದಲ್ಲೇ ಜನ್ಮತಃ ಜಾತಕದಲ್ಲಿ ದ್ವಿತೀಯ ಭಾವದಲ್ಲಿ ಗುರು ಇರ್ತಾನೆ, ಮತ್ತು ಪ್ರಾರಂಭದಲ್ಲೇ ವ್ಯಯದಲ್ಲಿ ಶನಿಯೂ ಕೂಡ ಇರತಕ್ಕಂಥದ್ರಿಂದ ಈ ಮೇಷರಾಶಿಯವರಿಗೆ ಆರೋಗ್ಯದ ವಿಷಯದಲ್ಲಿ ಏನಾದರೂ ಸಮಸ್ಯೆಗಳಿತ್ತು ಅಂತಂದರೆ ಖಂಡಿತವಾಗಿಯೂ ಆ ಕ್ರೋಧಿನಾಮ ಸಂವತ್ಸರದ ಅನಾರೋಗ್ಯಾದಿ ಪೀಡೆಗಳೆಲ್ಲವೂ ಕೂಡ ದೂರವಾಗುತ್ತೆ. ನಿಧಾನಗತಿಯಲ್ಲಿ ಆರೋಗ್ಯ ಸುಧಾರಣೆಯತ್ತ ಖಂಡಿತವಾಗಿಯೂ ಸಾಕೊಂಡು ಹೋಗುತ್ತೆ. ಆರೋಗ್ಯದಲ್ಲಿ ಸುಧಾರಣೆಯನ್ನು ಚಿಂತನೆಯನ್ನು ಮಾಡಬಹುದು. ಇನ್ನು ಕೀರ್ತಿ, ಗೌರವ ಇತ್ಯಾದಿಗಳೆಲ್ಲವೂ ಕೂಡ ಪ್ರಾಪ್ತಿಯಾಗುವಂತಹ ಒಂದು ಶುಭಯೋಗ ಈ ಒಂದು ವಿಶ್ವಾವಸುನಾಮ ಸಂವತ್ಸರದಲ್ಲಿ ನೀವು ಕಾಣಬಹುದು. ಇನ್ನು ವ್ಯಾಪಾರ ವ್ಯವಹಾರ ಮಾಡ್ತಾ ಇರತಕ್ಕಂಥವರಿಗೆ, ಸ್ವಂತ ಉದ್ದಿಮೆಯನ್ನು ಮಾಡ್ತಾ ಇರತಕ್ಕಂಥವರಿಗೆ ಖಂಡಿತವಾಗಿಯೂ ಈ ಒಂದು ವರ್ಷ ನಿಚ್ಚಳವಾದಂತಹ ಒಂದು ಲಾಭಾಂಶವನ್ನು ಖಂಡಿತವಾಗಿಯೂ ಕಾಣಬಹುದು. ಇನ್ನು ಧರ್ಮ ಕಾರ್ಯಾಸಕ್ತಿಗ ಆ ರೀತಿಯಾದಂಥ ಒಂದು ಮನಸ್ಥಿತಿಗಳು
ಪ್ರೇರೇಪಣೆಗೊಳ್ಳುತ್ತೆ. ಒಂದು ಒಳ್ಳೆಯ ಕೆಲಸ ಮಾಡಬೇಕು, ಏನಾದರೂ ಒಂದು ದೇವತಾ ಪೂಜೆ ಪುನಸ್ಕಾರ ಅಥವಾ ಸತ್ಕರ್ಮವನ್ನು ತಾನು ಮಾಡಿ ಪುಣ್ಯ ಸಂಪಾದನೆಯನ್ನು ಮಾಡಬೇಕು ಹೇಳ್ತಕ್ಕಂಥ ಒಂದು ಮನಸ್ಥಿತಿಗಳು ಉತ್ಕಟವಾಗ್ತಾ ಹೋಗುತ್ತೆ. ಇನ್ನು ಬಂಧು ಮಿತ್ರರ ಸಹಾಯ ಮತ್ತು ಸಹಕಾರಗಳು ಹೆಚ್ಚಾಗಿ ಒಂದು ವರ್ಷ ದೊರಕತಕ್ಕಂಥದ್ದು. ಇನ್ನು ಮನೆಯಲ್ಲಿ ಮಂಗಲ ಕಾರ್ಯಗಳು ಏನಾದರೂ ನಡೆಯದೇ ಇದ್ದು ಮನೆಯಲ್ಲಿ ಮಕ್ಕಳಿಗೆ ಮದುವೆ ಮಾಡಬೇಕು, ಮುಂಜಿ ಮಾಡಬೇಕು, ಈ ರೀತಿಯಂತಹ ಮಂಗಳ ಕಾರ್ಯದ ಹವಣಿಕೆಯಲ್ಲಿರತಕ್ಕಂತಹ ಮಾತಾಪಿತೃಗಳಿಗೆ ಈ ಒಂದು ವರ್ಷ ಮಕ್ಕಳ ಮಂಗಳ ಕಾರ್ಯವನ್ನು ನೋಡುವಂತಹ ಒಂದು ವಿಶೇಷವಾದಂಥ ಒಂದು ಭಾಗ್ಯಗಳು ಖಂಡಿತವಾಗಿಯೂ ಒದಗಿ ಬರುವಂತಹ ಒಂದು ಶುಭ ಫಲ. ಇನ್ನು ರಿಯಲ್ ಎಸ್ಟೇಟ್ ಉದ್ಯಮವನ್ನು ಯಾರ್ಯಾರು ಮಾಡ್ತಾ ಇರ್ತೀರೋ ಸ್ವಲ್ಪ ಮಟ್ಟಿಗೆ ಒಂದು ವರ್ಷ ನಷ್ಟ ಮತ್ತು ಕಷ್ಟಗಳನ್ನು ಅನುಭವಿಸುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇನ್ನು ವಿರೋಧಿಗಳಿಂದ ಸ್ವಲ್ಪ ಮಟ್ಟಿಗೆ ಕಿರುಕುಳಗಳು ಕೂಡ ಹೆಚ್ಚಾಗಿರುತ್ತೆ ಈ ಒಂದು ವರ್ಷ. ಇನ್ನು ದುಷ್ಟ ಜನರ ಸಹವಾಸವನ್ನು ಮಾಡತಕ್ಕಂಥದ್ದು, ಏನೋ ಒಂದು ರೀತಿಯಂಥ ಒಂದು ಕೆಟ್ಟ ಮನಸ್ಥಿತಿಗಳು ನಿಮ್ಮ ಪಾಲಿಗೆ ಬರಬಹುದು. ಸ್ವಲ್ಪ ಮಟ್ಟಿಗೆ ಮಾನಸಿಕವಾದಂಥ ಒಂದು ಸ್ಥಿತಿಗತಿಗಳನ್ನು ಹತೋಟಿಯಲ್ಲಿಟ್ಟುಕೊಳ್ತಕ್ಕಂಥದ್ದು ಉತ್ತಮ ಹೇಳ್ತಕ್ಕಂತಹ ಕಿವಿ ಮಾತನ್ನು ಮೇಷರಾಶಿಯವರಿಗೆ ಹೇಳ್ತಾ, ಇನ್ನು ಈ ಒಂದು ವರ್ಷ ಯಾವೊಂದು ದೇವತಾ ಆರಾಧನೆಯನ್ನು ಮಾಡಬಹುದು ನೋಡಿ, ಗಣಪತಿ ಮತ್ತು ಸ್ಕಂದನ ಆರಾಧನೆ, ಗಣಪತಿ ಆರಾಧನೆಯನ್ನು ಹೆಚ್ಚಾಗಿ ಮಾಡಿಕೊಳ್ಳಿ. ಇನ್ನು ಸುಬ್ರಹ್ಮಣ್ಯನ ಆರಾಧನೆಯನ್ನು ಹೆಚ್ಚಾಗಿ ಈ ಒಂದು ವರ್ಷ ಮಾಡಿಕೊಳ್ತಕ್ಕಂಥದ್ದು ಉತ್ತಮ. ಇನ್ನು 1, 2, 5, 9 ಈ ಒಂದು ನಂಬರ್ನ ಹೆಚ್ಚಾಗಿ ಫಾಲೋ ಮಾಡಿ. ಇನ್ನು ಹವಳವನ್ನು ಏನಾದರೂ ಮನೆಯಲ್ಲಿ ಇದ್ದರೆ ಆ ಒಂದು ಹವಳವನ್ನು ಶರೀರದಲ್ಲಿ ಧಾರಣೆಯನ್ನು ಮಾಡಿಕೊಳ್ಳಿ. ಹವಳದ ರತ್ನದ ಉಂಗುರ ಇರಬಹುದು ಅಥವಾ ಸರ ಇರಬಹುದು, ಈ ರೀತಿಯಂತಹ ಒಂದು ಲೋಹವನ್ನು ಶರೀರದಲ್ಲಿ ಹೆಚ್ಚಾಗಿ ಧಾರಣೆಯನ್ನು ಮಾಡ್ತಕ್ಕಂಥದ್ರಿಂದ ನಿಮಗೆ ವಿಶೇಷವಾದಂಥ ಒಂದು ಫಲವನ್ನು ನಿರೀಕ್ಷಣೆಯನ್ನು ಮಾಡಬಹುದು. ಇನ್ನು ಕೆಂಪು ಬಣ್ಣದ ಬಟ್ಟೆಯನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ ಅಥವಾ ಶುಭ್ರವರ್ಣದ ಬಟ್ಟೆಯನ್ನು ಕೂಡ ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ಆ ಒಂದು ಬಣ್ಣವನ್ನು ಹೆಚ್ಚಾಗಿ ಫಾಲೋ ಮಾಡ್ತಕ್ಕಂಥದ್ರಿಂದ ಮೇಷರಾಶಿಯವರಿಗೆ ಈ ಒಂದು ವರ್ಷ ಶುಭವಾದ ನಿರೀಕ್ಷೆಯನ್ನು ಪಡಬಹುದು ಅಂತ ಹೇಳ್ತಾ, ಇನ್ನು ವೃಷಭ ರಾಶಿಯತ್ತ ಗಮನವನ್ನು ಹರಿಸಿದರೆ ಈ ಒಂದು ವಿಶ್ವಾವಸು ನಾಮ ಹೇಳ್ತಕ್ಕಂತಹ ಸಂವತ್ಸರ ವೃಷಭ ರಾಶಿಯಲ್ಲಿ ಜನನವಾಗಿರತಕ್ಕಂಥವರಿಗೆ ಯಾವ ರೀತಿಯಂಥ ಒಂದು ಫಲವನ್ನು ಕೊಡಬಹುದು ಅಂತ ಚಿಂತನೆಯನ್ನು ಮಾಡಿದರೆ, ಇನ್ನು ಮಾನಸಿಕವಾದಂತಹ ಒಂದು ಚಿಂತೆ ಉಲ್ಬಣಗೊಳ್ಳುವಂತಹ ಒಂದು ಸಾಧ್ಯತೆ, ಯಾವುದೋ ಒಂದು ರೀತಿಯಂತಹ ಚಿಂತೆ ಇರುತ್ತೆ. ಆ ಒಂದು ಚಿಂತೆ ಈ ಒಂದು ವಿಶ್ವಾವಸು ಹೇಳ್ತಕ್ಕಂತಹ ಸಂವತ್ಸರದಲ್ಲಿ ವಿಪುಲಗೊಳ್ಳುತ್ತೆ, ಅಧಿಕವಾಗುತ್ತೆ. ಅದೇ ಒಂದು ರೀತಿಯಂಥ ಒಂದು ಬೇಸರಕ್ಕೂ ಕೂಡ ಕಾರಣವಾಗಬಹುದು, ಮಾನಸಿಕವಾದಂಥ ಒಂದು ಕ್ಲೇಶಕ್ಕೂ ಕೂಡ ಕಾರಣವಾಗಬಹುದು ಹೇಳ್ತಕ್ಕಂಥ ಒಂದು ಸೂಚನೆಯನ್ನು ನೀಡುತ್ತಾ ವ್ರಥಾ ತಿರುಗಾಟದ ಯೋಗ ಫಲಗಳನ್ನು ಕೂಡ ಈ ಒಂದು ರಾಶಿಯವರಿಗೆ ಹೇಳಬಹುದು. ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ಅಲ್ಪ ಪ್ರಗತಿಯ ಒಂದು ಯೋಗ ಫಲಗಳನ್ನು ಕೂಡ ಈ ಒಂದು ವೃಷಭ ರಾಶಿಯವರಿಗೆ ಈ ಒಂದು ವರ್ಷ ತಿಳಿಸಬಹುದು. ಯಾಕೆಂದರೆ ಪ್ರಾರಂಭದಲ್ಲಿ ವೃಷಭ ರಾಶಿಯಲ್ಲೇ ಗುರು ಇರ್ತಾನೆ, ಹಾಗಾಗಿ ವ್ಯಾಪಾರ ವ್ಯವಹಾರದಲ್ಲಿ ಅಲ್ಪ ಪ್ರಗತಿಯ ಯೋಗ. ತದನಂತರದಲ್ಲಿ ಗುರು ತನ್ನ ಪಥವನ್ನು ಬದಲಾವಣೆ ಮಾಡಿ ಮಿಥುನಕ್ಕೆ ಪ್ರವೇಶ ಮಾಡಿದ ನಂತರದಲ್ಲಿ ಧನಭಾವಕ್ಕೆ ಗುರು ಬರತಕ್ಕಂಥದ್ರಿಂದ ಲಾಭಾಧಿಪತಿಯಾಗಿ ಧನಸ್ಥಾನಕ್ಕೆ ಗುರು ಇರ್ತಾನೆ. ಇನ್ನು ಲಾಭದಲ್ಲಿಯೂ ಕೂಡ ಈ ವೃಷಭ ರಾಶಿಯವರಿಗೆ ಶನಿ ಇರತಕ್ಕಂಥದ್ರಿಂದ ಸಂಪೂರ್ಣವಾಗಿ ವ್ಯಾಪಾರ ವ್ಯವಹಾರದಲ್ಲಿ ಗುರು ಪಥ ಬದಲಾವಣೆ ಅರ್ಥಾತ್ ಮೇ 14ರ ನಂತರದಲ್ಲಿ ಒಂದು ಪ್ರಗತಿಯ ಯೋಗ ಫಲಗಳನ್ನು ಕೂಡ ತಿಳಿಸಬಹುದು. ಇನ್ನು ಕೃಷಿಕರಿಗೆ ರೈತಾಪಿ ವರ್ಗದವರಿಗೆ ಸ್ವಲ್ಪ ಮಟ್ಟಿಗೆ ನಷ್ಟ ಕಷ್ಟಗಳ ಒಂದು ಯೋಗ ಫಲಗಳನ್ನೇ ಒಂದು ವರ್ಷ ಹೇಳಬಹುದು. ಇನ್ನು ಆರೋಗ್ಯದಲ್ಲಿಯೂ ಕೂಡ ಸುಧಾರಣೆಯನ್ನು ಕಂಡುಕೊಳ್ತಕ್ಕಂಥ ಒಂದು ಸಾಧ್ಯತೆ. ಇನ್ನು ಶುಭ ಕಾರ್ಯಗಳು ಮನೆಯಲ್ಲಿ ನಡೆಯುವಂಥದ್ದು ಅಥವಾ ಮಂಗಳ ಕಾರ್ಯಗಳು ನಡೆಯುವಂಥದ್ದು ಅಥವಾ ಪುಣ್ಯಕ್ಷೇತ್ರ ದರ್ಶನವನ್ನು ಮಾಡ್ತಕ್ಕಂಥದ್ದು ಅಥವಾ ವಿಶೇಷವಾಗಿ ತೀರ್ಥಯಾತ್ರೆ ಹೋಗುವಂತಹ ಒಂದು ವ್ಯವಸ್ಥೆಗಳನ್ನು ಕೈಗೊಳ್ಳುವಂತಹ ಒಂದು ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಇನ್ನು ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಕೀರ್ತಿ ಸಂಪಾದನೆಯನ್ನು ಮಾಡ್ತಕ್ಕಂತಹ ಒಂದು ಶುಭ ಫಲಗಳನ್ನು ಕೂಡ ಈ ಒಂದು ರಾಶಿಯವರಿಗೆ ಹೇಳ್ತಾ, ಇನ್ನು ಸ್ಥಿರಾಸ್ತಿಯ ಒಂದು ಸಂಪಾದನೆಯನ್ನು ಮಾಡ್ತಕ್ಕಂಥ ಒಂದು ಯೋಗ ಫಲ. ಎಷ್ಟೋ ವರ್ಷಗಳಿಂದ ಜಮೀನು ತೆಗೆದುಕೊಳ್ಬೇಕು, ಪ್ರಾಪರ್ಟಿ ಮಾಡಬೇಕು, ಸೈಟ್ ಮಾಡಬೇಕು, ಮನೆ ಮಾಡಬೇಕು, ಈ ರೀತಿಯಂತಹ ಒಂದು ವ್ಯವಸ್ಥೆಯಲ್ಲಿರ್ತಕ್ಕಂಥವರಿಗೆ ಈ ಒಂದು ವರ್ಷ ಖಂಡಿತವಾಗಿಯೂ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ನೆರವೇರತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಇನ್ನು ಸರ್ಕಾರಿ ಉದ್ಯೋಗಿಗಳಿಗೆ ನಿಮ್ಮ ಉದ್ಯೋಗದಲ್ಲಿ ಲಾಭಾಂಶವನ್ನು ಕೂಡ ಕಂಡುಕೊಳ್ಳಬಹುದು ಅಥವಾ ಮುಂದಿನ ಒಂದು ಹಂತಕ್ಕೆ ಹೋಗುವಂತಹ ಒಂದು ಸಾಧ್ಯತೆಯನ್ನು ಕೂಡ ಚಿಂತನೆಯನ್ನು ಮಾಡಬಹುದು. ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಷ್ಟ ಕಷ್ಟಗಳನ್ನು ಕೂಡ ಶನಿ ಕೊಡಬಹುದು ಹೇಳ್ತಕ್ಕಂಥ ಒಂದು ಸಲಹೆಯನ್ನು ಕೂಡ ನೀಡ್ತಾ, ಇನ್ನು ದೋಷಗಳ ಪರಿಹಾರಾರ್ಥವಾಗಿ ಅನ್ನಪೂರ್ಣೇಶ್ವರಿ ಅಥವಾ ದುರ್ಗಿಯ ಆರಾಧನೆಯನ್ನು ಹೆಚ್ಚಾಗಿ ಮಾಡುವಂಥದ್ದು ಅಥವಾ ಲಕ್ಷ್ಮೀನಾರಾಯಣರ ಆರಾಧನೆಯನ್ನು ಹೆಚ್ಚಾಗಿ ಮಾಡುವಂಥದ್ದು, ಯಾವುದಾದ್ರೂ ಒಂದು ವಿಷ್ಣು ಕ್ಷೇತ್ರ ದರ್ಶನಾದಿಗಳನ್ನು ಮಾಡ್ತಕ್ಕಂಥದ್ರಿಂದ ಶುಭ ಯೋಗವನ್ನು ಹೊಂದಬಹುದು. 5, 6, 8 ಈ ಒಂದು ನಂಬರ್ನ ಹೆಚ್ಚಾಗಿ ಫಾಲೋ ಮಾಡಿ ಬಿಳಿ, ಹಸಿರು, ಕಪ್ಪು ಬಣ್ಣವನ್ನು ಹೆಚ್ಚಾಗಿ ಧಾರಣೆಯನ್ನು ಮಾಡ್ತಕ್ಕಂಥದ್ದು ಅಥವಾ ಆ ಒಂದು ಬಣ್ಣಕ್ಕೆ ಹೆಚ್ಚಿನದಾದಂತಹ ಒಂದು ಆದ್ಯತೆಯನ್ನು ಈ ಒಂದು ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಕೊಡುವಂಥದ್ದು ಉತ್ತಮ. ಇನ್ನು ವಜ್ರ ಏನಾದರೂ ಮನೆಯಲ್ಲಿದ್ದರೆ ಅದನ್ನು ಶರೀರದಲ್ಲಿ ಧಾರಣೆಯನ್ನು ಮಾಡಿ ಅಥವಾ ನೀಲವನ್ನು ಶನೈಶ್ಚರ ಗ್ರಹ ಪ್ರೀತ್ಯರ್ಥವಾಗಿ ನೀಲವನ್ನು ಕೂಡ ಶರೀರದಲ್ಲಿ ಧಾರಣೆಯನ್ನು ಮಾಡ್ತಕ್ಕಂಥದ್ರಿಂದ ಈ ಒಂದು ವರ್ಷ ವಿಶ್ವಾವಸು ಹೇಳ್ತಕ್ಕಂಥ ಒಂದು ನಾಮ ಸಂವತ್ಸರ ಈ ವೃಷಭ ರಾಶಿಯವರಿಗೂ ಕೂಡ ಶುಭ ಫಲವನ್ನೇ ನೀಡುತ್ತೆ. ಶುಭವಾಗಲಿ.